ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ 4ನೇ ಪ್ರಾಕ್ಟೀಸ್ ಕ್ವೆಶ್ಚನ್ ನ ನೋಡೋಣ ಬನ್ನಿ. ಇಲ್ಲಿ ನನ್ನ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಸಿಂಪಲ್ ಆಗಿದೆ. ರಿವರ್ಸ್ ಅ ಗಿವನ್ ನಂಬರ್. ಒಂದು ನಂಬರ್ ಕೊಟ್ರೆ ಅದನ್ನ ರಿವರ್ಸ್ ಮಾಡಬೇಕು. ಅಂದ್ರೆ 1 2 3 4 5 ಅಂತ ಒಂದು ನಂಬರ್ ಕೊಟ್ರೆ ನೀವು 5 4 3 2 1 ಅಂತ ಪ್ರಿಂಟ್ ಮಾಡಬೇಕು. ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಸಾಲ್ವ್ ಮಾಡೋದ್ರಿಂದ ಏನು ಉಪಯೋಗ? ನಮ್ಗೆ ಲೂಪ್ ಸ್ಟೇಟ್ಮೆಂಟ್ಸ್ ಮತ್ತೆ ಅರ್ಥಮೆಟಿಕ್ ಆಪರೇಷನ್ಸ್ ನ ಹೇಗೆ ಸಿ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಗೊತ್ತಾಗಿದೆ ಅಂತ ಅರ್ಥ. ಈಗ ಈ ವಿಡಿಯೋನ ಪಾಸ್ ಮಾಡಿ ನೀವು ಪ್ರೋಗ್ರಾಮ್ ಬರೆಯೋದಕ್ಕೆ ಶುರು ಮಾಡ್ಬೋದು. ಈಗ ನಾನು ಸೊಲ್ಯೂಷನ್ ಬರೆಯೋದಕ್ಕೆ ಶುರು ಮಾಡ್ತಾ ಇದೀನಿ. stdio.h ಒಂದು ಹೆಡರ್ ನ ಇನ್ಕ್ಲೂಡ್ ಮಾಡ್ತಾ ಇದೀನಿ. ಹಾಗೆ ನನ್ನ ಮೇನ್ ಫಂಕ್ಷನ್ ಟೆಂಪ್ಲೇಟ್ ನು ಬರೆದು ಬಿಡ್ತೀನಿ. ಸೊ ರಿಟರ್ನ್ 0. ಇಲ್ಲಿ ಫಸ್ಟ್ ಒಂದು ನಂಬರ್ ನ ತಗೊಬೇಕು. ಸೊ ಇಂಟ್ ನಂಬರ್ ಅಂದ್ರೆ ಯೂಸರ್ ಅನ್ನ ತಗೊಬೇಕು. ಸೊ ಪ್ರಿಂಟ್ ಎಫ್ ಎಂಟರ್ ಅ ನಂಬರ್. ಸ್ಕ್ಯಾನ್ ಎಫ್ %d ಒಂದು ಇಂಟೀಜರ್ ನಂಬರ್ ಇರೋದ್ರಿಂದ ಫಾರ್ಮ್ಯಾಟ್ ಸ್ಪೆಸಿಫೈ %d ಇರತ್ತೆ. ಆಂಬಸೆಂಟ್ ನಮ್. ಸೊ ನಾವು ಇನ್ಪುಟ್ ನಂಬರ್ ತಗೊಂಡಾಯ್ತು. ಇವಾಗ ನಂಬರ್ನ ನಾವು ಏನ್ ಮಾಡ್ಬೇಕು? ರಿವರ್ಸ್ ಮಾಡ್ಬೇಕು. ಸೊ ರಿವರ್ಸ್ ನಂಬರ್ ಸ್ಟೋರ್ ಮಾಡೋದಕ್ಕೆ ಒಂದು ವೇರಿಯಬಲ್ ನ ಬರೀತಾ ಇದೀನಿ, ಇಂಟ್ ರಿವರ್ಸ್ಡ್ ನಂಬರ್ ಅಂತ. ಈಗ ನಂಬರ್ನ ರಿವರ್ಸ್ ಮಾಡೋದಕ್ಕೆ ನಾವೊಂದು ಫಾರ್ ಲೂಪ್ ಅಥವಾ ವೈಲ್ ಲೂಪ್ ನ ಹಾಕೊಬಹುದು. ವೈಲ್ ನಂಬರ್ ಗ್ರೇಟರ್ ದೆನ್ 0 ಅಂದ್ರೆ ನಂಬರ್ 0ಗಿಂತ ಜಾಸ್ತಿ ಇದ್ದಾಗ ಈ ಲೂಪ್ ರನ್ ಆಗ್ಬೇಕು. ಇಲ್ಲಿ ನನ್ನ ಲಾಜಿಕ್ ಏನಂದ್ರೆ ರಿವರ್ಸ್ ನಂಬರ್ ಈಕ್ವಲ್ಸ್ ರಿವರ್ಸ್ಡ್ ನಂಬರ್ ಇಂಟು 10 ಪ್ಲಸ್ ನಂಬರ್ ಮಾಡ್ಯುಲಸ್ 10. ಏನಾಗ್ತಾ ಇದೆ ಇಲ್ಲಿ ಅಂತಂದ್ರೆ, ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಈಗ ನನ್ನ ನಂಬರ್ 1 2 3 4 5 ಇತ್ತು ಅಂತ ಅನ್ಕೊಳ್ಳಿ. ನನಗೆ ಫಸ್ಟ್ ಇಟಿರೇಷನ್ ಅಲ್ಲಿ ಬರೀ ಈ 5 ಮಾತ್ರ ಬೇಕು, ಯಾಕಂದ್ರೆ ಅದು ನನ್ನ ಇಲ್ಲಿ ಫಸ್ಟ್ ನಂಬರ್ ಆಗಿ ಇರತ್ತೆ. ಸೊ 5 ಮಾತ್ರ ತಗೊಂತೀನಿ. ಆ 5 ತಗೊಳೋದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ರಿವರ್ಸ್ ನಂಬರ್ ಈಕ್ವಲ್ಸ್ 0 ಅಂತ ಇನಿಷಿಯಲೈಸ್ ಮಾಡಿರ್ತೀನಿ. ಸೊ 0 ಇಂಟು 10 ಏನಾಗುತ್ತೆ? 0ನೇ ಆಗತ್ತೆ. ಹಾಗೆ ನನ್ನ ನಂಬರ್ನ 10 ಇಂದ ಡಿವೈಡ್ ಮಾಡಿದಾಗ ನನ್ನ ರಿಮೈಂಡರ್ ಏನಾಗತ್ತೆ? 5 ಬರತ್ತೆ. ರಿಮೈಂಡರ್ ನ ತಗೊಳ್ಳೋದಕ್ಕೆ ಮಾಡ್ಯುಲಸ್ ಆಪರೇಟರ್ ನ ಉಪಯೋಗಿಸ್ತಾ ಇದೀನಿ. ಸೊ ನನ್ನ ಫಸ್ಟ್ ಇಟಿರೇಷನ್ ಅಲ್ಲಿ 5 ಬರುತ್ತೆ. ಹಾಗೆ ನನ್ನ ನಂಬರ್ ಕೂಡ ಚೇಂಜ್ ಆಗ್ಬೇಕು. ಸೊ ಇಲ್ಲಿ ನಂಬರ್ ಈಕ್ವಲ್ಸ್ ನಂಬರ್ ಡಿವೈಡೆಡ್ ಬೈ 10. ಸೊ ಈ ನಂಬರ್ ನ ಡಿವೈಡ್ ಮಾಡಿದಾಗ ನನ್ನ ನಂಬರ್ ವ್ಯಾಲ್ಯೂ ಏನಾಗತ್ತೆ? ಬರೀ 1 2 3 4 ಆಗತ್ತೆ. ನನ್ನ ನೆಕ್ಸ್ಟ್ ಇಟಿರೇಷನ್ ಅಲ್ಲಿ 1 2 3 4 ಇರೋದು ನನ್ನ ರಿಮೈಂಡರ್ ವ್ಯಾಲ್ಯೂ ಏನಾಗತ್ತೆ? 4 ಬರುತ್ತೆ. ಮುಂಚೆನೆ ನಂಗೆ ರಿವರ್ಸ್ಡ್ ನಂಬರ್ ಅಲ್ಲಿ 5 ಇತ್ತು. ಸೊ 5 ಇಂಟು 10 50 ಪ್ಲಸ್ 4. ಸೊ 54 ಅಂತ ಆಗತ್ತೆ. ಇಲ್ಲಿ ಮತ್ತೆ ನನ್ನ ನಂಬರ್ ಡಿವೈಡ್ ಬೈ 10 ಮಾಡಿದಾಗ ಬರೀ 1 2 3 ಬರುತ್ತೆ. ನನಗೆ ರಿಮೈಂಡರ್ ವ್ಯಾಲ್ಯೂ ಬರೋದಿಲ್ಲ. ಹಾಗೆ ಪ್ರತಿಯೊಂದು ಇಟಿರೇಷನ್ ಅಲ್ಲೂ ನೋಡಿ 54 ಇಂಟು 10 ಅಂದ್ರೆ 540 ಪ್ಲಸ್ 3. ನನ್ನ ರಿಮೈಂಡರ್ ವ್ಯಾಲ್ಯೂ ಏನಿರತ್ತೆ? ಇಲ್ಲಿ 3 ಇರತ್ತೆ. ಸೊ 540 ಪ್ಲಸ್ 3 ಏನಾಗತ್ತೆ? 543 ಆಗತ್ತೆ. ಸೊ ಈ ರೀತಿ ನಂಗೆ ನಂಬರ್ ರಿವರ್ಸ್ ಆಗ್ತಾ ಹೋಗತ್ತೆ. ಅದಕ್ಕೆ ಈ ಲಾಜಿಕ್ ನ ಬರ್ತೀನಿ. ಈಗ ಪ್ರಿಂಟ್ ಎಫ್ ರಿವರ್ಸ್ಡ್ ನಂಬರ್ ಇಸ್ %d ರಿವರ್ಸ್ಡ್ ನಂಬರ್. ಇದನ್ನ ರನ್ ಮಾಡಿ ನನ್ನ ಲಾಜಿಕ್ ಕರೆಕ್ಟ್ ಆಗಿದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳೋಣ. ಸೊ 1 2 3 4 5 ನೋಡಿ, ರಿವರ್ಸ್ ನಂಬರ್ ಇಸ್ 5 4 3 2 1 ಅಂತ ಬಂತು. ಸೊ ಈ ಲಾಜಿಕ್ ಕರೆಕ್ಟ್ ಆಗೇ ಇದೆ. ಯೂಶಲಿ ರಿವರ್ಸ್ ನಂಬರ್ ಅಥವಾ ರಿವರ್ಸ್ ಸ್ಟ್ರಿಂಗ್ ಮಾಡೋದಕ್ಕೆ ಇದೇ ಅಲ್ಗಾರಿಥಮ್ ನ ಉಪಯೋಗಿಸ್ತಾರೆ. ಸೊ ನೀವು ಇದನ್ನ ಅರ್ಥ ಮಾಡ್ಕೊಂಡಿರೋದು ಅಥವಾ ಪ್ರೋಗ್ರಾಮ್ ನ ಟ್ರೇಸ್ ಮಾಡೋದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಇದೇ ರೀತಿ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಇರುತ್ತೆ. ಅದಕ್ಕೆ ನೀವು ಎನ್ರೋಲ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಕಮೆಂಟ್ ಮೂಲಕ ನಮ್ಗೆ ತಿಳಿಸಬಹುದು. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.